ಬೆಂಗಳೂರು ನಗರ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಎಜುಕೇಷನ್ ಸೆಂಟರ್ ಮತ್ತು ಕಾಲೇಜುಗಳನ್ನು ಟಾರ್ಗೆಟ್ ಮಾಡಿಕೊಂಡು ಸ್ಪಾ ಮತ್ತು ಮಸಾಜ್ ಪಾರ್ಲರ್ಗಳು ಹೈಟೆಕ್ ವೇಶ್ಯಾವಾಟಿಕೆ ನಡೆಸ್ತಾ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇದನ್ನು ಖಚಿತಪಡಿಸಿಕೊಳ್ಳೋಕೆ ಸ್ಥಳೀಯ ಹೋರಾಟಗಾರರು ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ. ಇದರಲ್ಲಿ ಕಾಡುಗೋಡಿ ಸಮೀಪದ 4 ಸ್ಪಾಗಳ ಮೇಲೆ ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ. ಅದರಲ್ಲಿ ಬ್ಲ್ಯಾಕ್ ಸ್ಟೋನ್ ಸ್ಪಾ. ಈ ಸ್ಪಾದಲ್ಲಿ 1/7/2024ರಲ್ಲಿ ಕಾಡುಗೋಡಿಯ ಅಂದಿನ ಇನ್ಸ್ಪೆಕ್ಟರ್ ರಂಗಸ್ವಾಮಿಯವರು ರೇಡ್ ಮಾಡಿ ಅಲ್ಲಿ ಇಮ್ಮಾರಲ್ ಆಕ್ಟಿವಿಟಿ ನಡೀತಾ ಇರುವುದನ್ನು ಕಂಡು ಸ್ಪಾ ಓನರ್ ಅನ್ನ ಅರೆಸ್ಟ್ ಮಾಡ್ತಾರೆ. ಕ್ರೈಮ್ ನಂಬರ್ 360 ಆಫ್ 2024 ಕಾಡುಗೋಡಿ ಪೊಲೀಸ್ ಸ್ಟೇಷನ್ ನಲ್ಲಿ ರಿಜಿಸ್ಟರ್ ಆಗುತ್ತೆ. ಅಲ್ಲಿದ್ದ ಬೇರೆ ಸ್ಟಾಫ್ಗಳನ್ನ ಸೇಫ್ ಮಾಡ್ತಾರೆ. ಆದರೆ ಅಂದಿನಿಂದಲೂ ಇಂದಿನವರೆಗೆ ಈಗಲೂ ಈ ಬ್ಲ್ಯಾಕ್ ಸ್ಟೋನ್ ಸ್ಪಾದಲ್ಲಿ ಇಮ್ಮಾರಲ್ ಆಕ್ಟಿವಿಟಿ ನಡೀತಾಲೇ ಇದೆ. ಹಾಗಾಗಿ ಈ ಕೇಸನ್ನ ಬಿಡುವ ಮಾತೇ ಇಲ್ಲ. ಇದನ್ನ ಕಮಿಷನರ್ ಗಮನಕ್ಕೆ ತರ್ತೀವಿ ಅಂತ ಸ್ಥಳೀಯ ಹೋರಾಟಗಾರರು ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಸ್ತೆ. ಬೆಂಗಳೂರು ನಗರ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಈ ಎಜುಕೇಷನ್ ಸೆಂಟರ್ಸು ಕಾಲೇಜ್ನ ಟಾರ್ಗೆಟ್ ಮಾಡಿ ಸ್ಪಾಸ್ ಆ್ಯಂಡ್ ಮಸಾಜ್ ಪಾರ್ಲರ್ ಹೆಸರಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ನಡೀತಾ ಇದೆ ಅಂತ ಒಂದು ಮಾಹಿತಿ ಬರುತ್ತೆ. ಇದನ್ನು ಖಚಿತಪಡಿಸ್ಕೊಬೇಕು ಅಂತ ಹೇಳಿ ನಾವೇನು ಮಾಡ್ತೀರಿ, ಒಂದು ಸ್ಟಿಂಗ್ ಆಪ್ರೇಷನ್ಸ್ಗೆ ಒಂದು ಪ್ಲ್ಯಾನ್ ಮಾಡ್ತೀರಿ. ಸ್ಟಿಂಗ್ ಆಪ್ರೇಷನ್ಸ್ಗೆ ಒಂದು 4 ಸ್ಪಾಗಳು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೀರಿ. ಅದರಲ್ಲಿ ಔಟ್ ಆಫ್ ದಟ್ ಒನ್ ಈಸ್ ಬ್ಲ್ಯಾಕ್ ಸ್ಟೋನ್ ಸ್ಪಾ ಅಂತ. ಈ ಸ್ಪಾ ಅಲ್ಲಿ ಏನು ಸ್ಪೆಸಿಫಿಕ್ಕಾಗಿ ಹೇಳಬೇಕಂದಾಗ 1/7/2024 ಕಾಡುಗೋಡಿ ಇನ್ಸ್ಪೆಕ್ಟರ್ ಆದಂಥ ರಂಗಸ್ವಾಮಿ ಅವರು ಈ ಸ್ಪಾಗೆ ರೈಡ್ ಮಾಡ್ತಾರೆ. ರೈಡ್ ಮಾಡಿ ಅಲ್ಲಿ ಇಮ್ಮಾರಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಹೇಳಿ ಸ್ಪಾ ಓನರ್ನ ಅರೆಸ್ಟ್ ಮಾಡಿ ಕ್ರೈಮ್ ನಂಬರ್ 360 ಆಫ್ 2024 ಕಾಡುಗೋಡಿ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಆಗುತ್ತೆ. ಮತ್ತು ಅಲ್ಲಿರುವಂಥ ಯಾರು ಸಿಬ್ಬಂದಿ ಇರ್ಬೋದು, ಇನ್ನು ಬೇರೆಯವ್ರನ್ನೆಲ್ಲ ರೆಸ್ಕ್ಯೂ ಮಾಡಿ ಅದನ್ನು ಫರ್ದರ್ ಆ್ಯಕ್ಷನ್ಸ್ ತೊಗೊಂಡಿರ್ತಾರೆ. ಅಲ್ಲಿ ಇಮ್ಮಾರಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಖಚಿತ ಆಗಿರುತ್ತೆ. ಇದು ಆದರೂ ಸಹ ಇವತ್ತಿನವರೆಗೂ ಅಗೇನ್ ಅದೇ ಪರ್ಟಿಕ್ಯುಲರ್ ಸ್ಪಾದಲ್ಲಿ ಇಮ್ಮಾರಲ್ ಆಕ್ಟಿವಿಟೀಸ್ ನಡೀತಾ ಇದೆ. ಸೊ ಇದು ಖಚಿತವಾಗಿ ನಮಗೆ ಮಾಹಿತಿ ಬಂತು. ಆ್ಯಂಡ್ ಅದರ್ ರ್ಯಾಂಡಮ್ ಆಗಿ ಒಂದು 4 ಸ್ಪಾನ ನಾವು ವಿಡಿಯೋಸ್ ತೊಗೊತೀರಿ. ವಿಡಿಯೋ ತೊಗೊಂಡು ಕಮಿಷನರ್ ಸಾಹೇಬ್ರ ಗಮನಕ್ಕೆ ಇದನ್ನು ತೊಗೊಂಬಂದು ಇಮಿಡಿಯೇಟ್ ಕೊಡ್ತೀರಿ. ಯಾಕಂದರೆ ಇದು ಗಂಭೀರವಾಗಿ ಆಗಿರುವಂಥ ಒಂದು ಆ್ಯಕ್ಟ್ ಆಗಿರುತ್ತೆ. ಹಾಗಾಗಿ ಕಮಿಷನರ್ ಸಾಹೇಬರು ಇಮಿಡಿಯೇಟಾಗಿ ಅದನ್ನು ಅಡಿಷನಲ್ ಕಮಿಷನರ್ ಸಾಹೇಬರಿಗೆ ಹೋಗಿ ಭೇಟಿ ಮಾಡಿ ಅಂತ ಹೇಳ್ತಾರೆ. ಡೈರೆಕ್ಷನ್ಸ್ ಮಾಡಿದಾಗ ಅಡಿಷನಲ್ ಕಮಿಷನರ್ ಸಾಹೇಬರು ಅದನ್ನು DCP ಕ್ರೈಮ್ 2 ಅವರಿಗೆ ವರ್ಗಾವಣೆ ಮಾಡ್ತಾರೆ, ಇದನ್ನು ಆ್ಯಕ್ಷನ್ ತಗೊಳ್ಳಿ ಅಂತ. DCP ಕ್ರೈಮ್ 2 ಅವರು ಇವತ್ತುವರೆಗೂ ಫರ್ದರ್ ಏನು ಆ್ಯಕ್ಷನ್ಸ್ ಆಗಿದೆ ಅಂತ ನಮ್ಮ ಮಾಹಿತಿ ಇಲ್ಲ. ಅಗೇನ್ ಅದೇ ಏನೇನು ಸ್ಪಾ ನಾವು ಕಂಪ್ಲೇಂಟ್ಸ್ ಕೊಟ್ಟಿದ್ರಿ, ಇವತ್ತುವರೆಗೂ ಅದು ಯಥಾಸ್ಥಿತಿ ಆ ಇಮ್ಮಾರಲ್ ಆಕ್ಟಿವಿಟೀಸ್ ನಡೀತಾನೆ ಇದೆ. ಹಾಗಾಗಿ ನಾವು ಈ ವಿಚಾರವನ್ನು ಮಾನ್ಯ ಹೈಕೋರ್ಟ್ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಇವತ್ತು ರಿಟ್ ಪಿಟಿಷನ್ ಮಾಡಿದಿರಿ. ಇದು ಗಂಭೀರವಾದಂಥ ಸ್ವರೂಪ ಇರೋದು. ಇಟ್ ಈಸ್ ಇನ್ವಾಲ್ವಿಂಗ್ ವಿತ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ಸ್ ಅದಂತ ಇರೋದು. ಮತ್ತು ಎಜುಕೇಷನ್ಸ್ ಇನ್ಸ್ಟಿಟ್ಯೂಟ್ನ ಟಾರ್ಗೆಟ್ ಮಾಡಿ ಈ ಥರ ಒಂದು ಬಿಸ್ನೆಸ್ ಮಾಡೋದು, ಇಮ್ಮಾರಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಇಲ್ಲಿಗೆ ಬಿಡೋಕ್ಕಾಗಲ್ಲ. ಆಸ್ ಇನ್ ಪಬ್ಲಿಕ್ ಕನ್ಸರ್ನ್ ನಾವು ಮಾನ್ಯ ಹೈಕೋರ್ಟ್ ಗಮನಕ್ಕೆ ತಂದಿರಿ, ಇವತ್ತು ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೀರಿ. ಇದನ್ನು ಹೇಗೆ ಕಂಟಿನ್ಯೂ ಆಗಬಾರ್ದು. ಎಲ್ಲ ಕಡೆ ಎಲ್ಲೆಲ್ಲಿ ಈ ಥರ ನಡೀತಾ ಇದೆ ಇದನ್ನು ಇಮಿಡಿಯೇಟ್ಲಿ ಒಂದು SIT ಫಾರ್ಮೇಷನ್ಸ್ ಮಾಡಬೇಕು. SIT ಫಾರ್ಮೇಷನ್ ಮಾಡಿ ಇದನ್ನು ತನಿಖೆ ಮಾಡಿ ಎಲ್ಲೆಲ್ಲಿ ಈ ಸ್ಪಾ ಹೆಸರಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ಏನು ನಡೀತಾ ಇದೆ, ಮಸಾಜ್ ಅನ್ನೋ ಹೆಸರಲ್ಲಿ ಬೇರೆ ಬೇರೆ ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ, ಇದೆಲ್ಲ ಕೂಡಲೇ ಸ್ಟಾಪ್ ಆಗಬೇಕು. ಮತ್ತು ಇದನ್ನು ತಪ್ಪಿಸ್ತರನ್ನ ಅರೆಸ್ಟ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ.